ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೋಗ್ತಾ ಇದ್ದೀನಿ ನಮ್ಮ ಮನೆ ದೇವರ ಆದಿಚುಂಚನಗಿರಿ ದೇವಸ್ಥಾನಕ್ಕೆ. ಯಾವಾಗಲೂ ಆಟೋದಲ್ಲೇ ರಾಜು ಜೊತೆ ಹೋಗ್ತಾ ಇದ್ವಿ, ಬಟ್ ಅವ್ರಿಗೂ ಕೆಲಸ ಇರುತ್ತೆ, ತೊಂದರೆ ಕೊಡಬಾರ್ದು ಅಂತ ನಾವೇ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಸ್ಟಾರ್ಟ್ ಆಗ್ತಿದ್ದಂಗೆ ಅವನಿಗೆ ನಿದ್ದೆ ಕೂಡ ಸ್ಟಾರ್ಟ್ ಆಗಿಬಿಡುತ್ತೆ. ಅನ್ನಿ ಎಲ್ಲಿ ಹೋಗ್ತಿದ್ದೀವಿ ನಾವು? ಯಾರ್ಯಾರು? ಫೈನಲಿ ಆದಿಚುಂಚನಗಿರಿ ಬೆಟ್ಟದಲ್ಲಿ ಇದ್ದೀವಿ. ಮೈಸೂರಿಂದ ಚುಂಚನಗಿರಿಗೆ 1 ಅವರ್ ಆಯಿತು ಬರೋಕ್ಕೆ. ಬಸ್ ಸ್ಟಾಪಿಂದ ದೇವಸ್ಥಾನಕ್ಕೆ ಬರೋಕ್ಕೆ 1 ಕಿಲೋಮೀಟ್ರ್ ಇದೆ. ನಡ್ಕೊಂಡು ಹೋಗ್ತಾ ಇದ್ದೀವಿ. ಅನ್ನಿ ಎಲ್ಲಿಗೆ ಹೋಯ್ತಿದ್ಯಾ? ಯಾರು ನೋಡೋಕ್ಕೆ? ಭೈರವನ್ ನೋಡೋಕ್ಕೆ. ಬ್ಯಾಗ್ ಕೊಡು, ನೀನು ಎತ್ಕತ್ಯಾ? ಹೋಗ್ತಾನೆ ಸಿಗುತ್ತೆ ಕಾಲಭೈರವೇಶ್ವರನ ದೇವಸ್ಥಾನ. ಆದರೆ ನಾವು ಹೋಗ್ತೀವಿ ಮೊದಲು ಗಂಗಾಧರೇಶ್ವರನ ದೇವಸ್ಥಾನಕ್ಕೆ. ಕಾಲಭೈರವೇಶ್ವರನ ದೇವಸ್ಥಾನ ಮೆಟ್ಲತ್ಕೊಂಡು ಹೋದ್ರೆ ಗಂಗಾಧರೇಶ್ವರನ ದೇವಸ್ಥಾನ ಸಿಗುತ್ತೆ. ಅದಕ್ಕಿಂತ ಬೆಟ್ಟ ಹತ್ಕೊಂಡು ಹೋಗ್ತೀನಿ ಅಂದರೆ ಚೋಳೂರು ಕಂಬನ ಸಿಗುತ್ತೆ. ಬಟ್ ನಾನು ಇವಾಗ ಹೋಗ್ಲಿಲ್ಲ, ನನ್ನ ತಮ್ಮಂದಿರಿದ್ರೆ ನಾನು ಹೋಗ್ತಾ ಇದ್ದೆ. ದೇವಸ್ಥಾನದಲ್ಲಿ ಪೂಜೆಗೆಲ್ಲ ಕೊಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಕೆಳಗಡೆ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದೇ ನನ್ನ ಫೇವ್ರೇಟ್ ದೇವಸ್ಥಾನ ಅಂತ ಹೇಳ್ಬೋದು. ಗಂಗಾಧರೇಶ್ವರನ ದೇವಸ್ಥಾನನೇ ಮುಖ್ಯವಾಗಿ ಅಲ್ಲೇ ಪೂಜೆ ಮಾಡಬೇಕು, ಅಲ್ಲೇ ದೇವ್ರ ನೆಲೆಯಾಗಿರೋದು ಅಂತಾರೆ. ಬಟ್ ನನಗಿದು ಫೇವ್ರೇಟ್. ಕತ್ತೀನಿ ನಾನು, ಹೇಳು, ನಾನು ಹತ್ತೀನಿ. ಏನಂತ್ಯಾ? ಹೋಗಿತ್ತು, ದೇವ್ರ ದರ್ಶನನೂ ಆಯ್ತು, ಹಾಗೆ ದೇವ್ರ ಪ್ರಸಾದನೂ ಸಿಕ್ತು. ಖುಷಿಯಿಂದ ಮನೆಗೆ ಹೊರಟ್ವಿ. ಯಾರ್ದು ಪಾಪು? ಏನ್ ನಿಮ್ಮ ಪಾಪ ಹೆಸರು? ಭೈರವಿ. ಎಷ್ಟು ವರ್ಷ? ಎಷ್ಟು? 5 ವರ್ಷ. ಫೈನಲಿ ಮನೆಗೆ ಬಂದಾಗ 4:40 ಟೈಮ್ ಆಗಿತ್ತು. ರೆಸ್ಟ್ ಮಾಡೋಣ ಅನ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಕೂಡ ಮಾಡಿದೆ. ರಾಜು ಬೇಗ ಏನಾದರೂ ಮಾಡು ಅಡುಗೆಗೆ ಅಂತ ಹೇಳಿದ್ರು. ನನಗೆ ಬೇಗ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಎಗ್ ರೈಸ್ ಮಾಡೋಣ ಅಂತ ಅನ್ಕೊಂಡು ಬೇಗ ಎಗ್ ರೈಸ್ ಮಾಡಿ ಇಟ್ಟಿದ್ದೀನಿ. ಇವಾಗಲೂ ತಿನ್ಕೊಂಡು ರಾತ್ರಿಗೂ ಇದನ್ನ ಅಡ್ಜಸ್ಟ್ ಮಾಡೋದೆ. ಬೇಗ ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಬಂದಿದ್ದು 7 ಗಂಟೆ ಆಗಿತ್ತು. ಫ್ರೆಶ್ ಅಪ್ ಆಗ್ತಾ ಇದ್ರು. ಆ್ಯಕ್ಚುಲಿ ನಿಜ ಹೇಳಬೇಕು ಅಂತಂದರೆ ನಾನು ಅವ್ರನ್ನ ಹೋಗಿ ಬನ್ನಿ ಅಂತ ರೆಸ್ಪೆಕ್ಟಿಂದ ಮಾತಾಡ್ಸೋದೇ ಇಲ್ಲ. ನಾವಿಬ್ಬರು ಸೋಷಲ್ ಆಗಿ ಲವ್ ಮಾಡಿದಾಗ್ಲಿಂದನೂ ಹೋಗೋ ಬಾರೋ ಅಂತಲೇ ಮಾತಾಡೋದು. ರಾಜು ಅಂತಲೂ ನಾನು ಕರೆಯಲ್ಲ, ಅವ್ರು ನನ್ನ ಚಿನ್ನಿ ಅಂತ ಕರೀತಾರೆ, ನಾನು ಅವ್ರನ್ನ ಚಿನ್ನಿ ಅಂತಾನೆ ಕರೆಯೋದು. ಬಾ, ನಾನು ಅನ್ನಿ ಇಬ್ಬರು ಬೇಗ ಊಟ ಮಾಡ್ಕೊಬಿಟ್ಟಿದ್ವಿ. ಬೇಗ ಮಲ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರಾಜುಗ ಮೇಲೆ ಊಟ ಹಾಕೊಟ್ಟೆ. ಅವರು ಊಟ ಮಾಡ್ತಾಯಿದ್ರು. ಬೆಳಗ್ಗೆ ಬೇಗ ಎದ್ದೇಳಿಸ್ಬಾರ್ದಾ? ಏನಕ್ಕೆ ಎದ್ದೇಳಿಸ್ತೀನಿ? ನಾಳೆ ಮದ್ವೆಗೆ ಹೋಗಲ್ವಾ? ಮತ್ತೆ ಬೇಗ ಎದ್ದೇಳಬೇಕು ತಾನೇ? ಯೋಚನೆ ಮಾಡ್ತಾ ಇದೀಯಾ? ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಲವ್ ಯು ಆಲ್.